ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಔರಾದ್ ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಸಾಕಷ್ಟು ಪರಿಶ್ರಮ ವಹಿಸಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಸುಮಾರು 200 ಕೋಟಿ ಅನುದಾನ ತರಲಾಗಿದೆ. ಕೆಲಸ ಕಳಪೆಯಾಗಿ ಮಾಡುತ್ತಿದ್ದು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಶಿಕ್ಷೆ ಎದುರಿಸಲು ಸಿದ್ಧರಿರಬೇಕು ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಔರಾದ್ ಬಿ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನವೆಂಬರ್ 29 ನಡೆದ ತ್ರೈಮಾಸಿಕ ಕೆಪಿಡಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜೆಜಿಎಂ ಕಾಮಗಾರಿಯ ಬಗ್ಗೆ ಹಿಂದಿನಿಂದಲೂ ನಿರಂತರ ದೂರುಗಳು ಬರುತ್ತಿವೆ. ಕಾಮಗಾರಿ ನಡೆದ ಯಾವ ಗ್ರಾಮದಲ್ಲಿಯೂ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ. ಹಾಳಾದ ರಸ್ತೆ ಸರಿಪಡಿಸದೆ ಬಿಟ್ಟಿರುವುದು, ಟ್ಯಾಂಪ್ಗಳು ಮುರಿದು ಬಿದ್ದಿರುವುದು, ಚರಂಡಿಯಲ್ಲಿ ಪೈಂಪ್ಗಳು ಬಿಟ್ಟಿರುವುದು, ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಬಾವಿ ಕೊರೆದಿರುವುದು, ಹೀಗೆ ಹಲವು ಸಮಸ್ಯೆಗಳು ಇವೆ. ಹಾಗಾಗಿ ಕಾಮಗಾರಿ ಪರಿಶೀಲಿಸದೆ ಅಧೀನಕ್ಕೆ ಪಡೆಯಬಾರದು ಎಂದು ತಿಳಿಸಿದರು. ಕೆಲವು ಪಿಡಿಒಗಳು ಗುತ್ತಿಗೆದಾರ ಆಮಿಷಕ್ಕೆ ಒಳಗಾಗಿ ಕಾಮಗಾರಿಯನ್ನು ಪಂಚಾಯತ್ ಅಧೀನಕ್ಕೆ ಪಡೆದಿದ್ದಾರೆ. ಮುಂದೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಜನರೊಂದಿಗೆ ಮಾತನಾಡಿಸಿ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಜೆಪಿಎಸ್ ಆಧಾರಿತ ಭಾವಚಿತ್ರಗಳು ಲಭ್ಯವಿದೆ. ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಯವರಿಗೆ ಮಾಹಿತಿ ಹೋಗಲಿದೆ. ಯೋಜನೆ ಅನುಷ್ಠಾನಗೊಂಡ ಕಡೆಗಳಲ್ಲಿ ಸುಮಾರು 30 ವರ್ಷದವರೆಗೆ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಬರುವುದಿಲ್ಲ. ಆರಂಭದಲ್ಲೇ ಇಷ್ಟೊಂದು ಸಮಸ್ಯೆಗಳಿದ್ದರೆ ಮುಂದಿನ ಗತಿಯೇನು ಎಂಬ ಆತಂಕ ಕಾಡುತ್ತಿದೆ. ವಿಷಯ ಬಹಳಷ್ಟು ಗಂಭೀರವಾಗಿದ್ದು ಕಾಮಗಾರಿ ಕಳಪೆಯಾಗಲು ಕಾರಣವಾದವರ ವಿರುದ್ಧ ಕ್ರಮವಾಗಬೇಕು. ನಷ್ಟವಾದ ಹಣ ಮರುಹೊಂದಿಸಿ ಸರಿಪಡಿಸುವ ಕೆಲಸವಾಗಬೇಕು. ಜನತೆಗೆ ಸಮರ್ಪಕವಾಗಿ ನೀರು ಒದಗಿಸಬೇಕೆಂದು ಕಟ್ಟುನಿಟ್ಟಾಗಿ ಸೂಚಿಸಿದರು. ಅಲ್ಲದೆ ಜನತೆಯ ಅವಶ್ಯಕತೆಗಳಲ್ಲಿ ಒಂದಾದ ಕುಡಿಯುವ ನೀರಿಗಾಗಿ ಧರಣಿ ಸತ್ಯಾಗ್ರಹ ಮಾಡುವುದಕ್ಕೂ ಸಿದ್ಧ ಎಂದು ಹೇಳಿದರು. ಮಳೆ ಜಾಸ್ತಿ ಬಂದ್ರೆ ನಾವು ಸವಾಲಾಗತ್ತೆ, ಬಂದ್ರೆ ಅಂದ್ರೆ ಸುಖ ಆಯ್ತು. ಅದಕ್ಕಾಗಿ ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು. ಅವ್ರ ಮೇಲೆ ಫೋನ್ ಬಂದಿದೆ, ನಮ್ಮ ಗಮನಕ್ಕೆ ತಂದಿಲ್ಲ. ನಾನು ಅವ್ರಿಗೆ ಕೂಡ ಫೋನ್ ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಮುಂದೆ ನಮ್ಮ ರೈತರಿಗೆ ಎಲ್ಲಿ ಅನ್ಯಾಯ ಆಗಬಾರ್ದು. ಆದ್ರೆ ನಾನು ಬಿಡಲ್ಲ. ಟೇಕ್ ದಿ ಆಕ್ಷನ್. ನಾವು ಮಾತಾಡ್ಬೇಕು, ಬಾರಿ ಹುಷಾರಿದ್ರಿ, ಸ್ವೀಟ್ ಮಾತಾಡ್ತೀರಿ. ಬಟ್ ನೀವು ಒಂದು ಹೇಳಿದ್ರಿ, ನಮ್ಮ ಚಂದ್ರಬಾಬು ಉಳ್ಬಡೆ ಏನೋ ಹೆಸರು, ಅವರು ನಮಗೆ ಫೋನ್ ಮಾಡಿದೀನಿ. ಬಹಳ ಕ್ರಮ ನಮ್ಮ ರೈತರಿಗೆ ಸರಿ ಮಾತಾಡಲ್ಲ, ವಿದೌಟ್ ದುಡ್ಡು ಕೆಲಸ ಮಾಡಲ್ಲ, ಅವ್ರಿಗೆ ರಿವ್ಯೂ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾರೆ? ನೀವು ಎಷ್ಟು ಬಾರಿ ಹೇಳಿದ್ರೆ ನಮಗೆ, ಎಷ್ಟು ಬಾರಿ ಹೇಳಿದ್ರಿ ಮೋಸ ಮಾಡ್ತಾರೆ ನಮ್ಗೆ. ಯಾಕೆ ಸರ್ ಕಮಿಟ್ ಮಾಡ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ? ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಿಷನ್ ಸಸ್ಪೆಂಡ್ ಬೇಡ, ಟ್ರಾನ್ಸ್ಫರ್ ಬೇಡ, ರಿಕವರಿ ಆಗಬೇಕು. ನಮ್ಮ ಊರಿಗೆ 1 ಕೋಟಿ ದುಡ್ಡು ಆದ್ಮೇಲೆ ನೋಡಿ ಈ ತರ ಯಾವ ರೂಪಾಯಿ ಹೋಗೋಣ ನೋಡ್ರಿ, ಹೋಗೋಣ ಈ ತರ ಮಾಡ್ಬೇಡ, ಈ ತರ ಜಿಪೇ ಕೊಡ್ತಾವ್ರಿ ಇಲ್ಲ ನೋಡಿ, ಈ ತರ ಕೊಟ್ಟು ಅವ ಯಾವ ತರ ಮಾಡ್ಬೇಕು ನೋಡ್ರಿ ಪಾಕಿಟ್ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ತರ ಜೆಜೆಬ್ ಇದೆ, ಯಾವ ತರ ಜೆಜೆಬ್ ಇದೆ. ಇಲ್ಲಿ ಏನ್ ಬರ್ತೀರಪ್ಪ